ಹಲೋ, ನಮಸ್ಕಾರ ಗುರು, ಹೇಗಿರ್ತೀಯಾ? ಚೆನ್ನಾಗೇ ಇರ್ತೀಯಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ ಜಿ ಬಿ ವಾಟ್ಸಪ್ ಬ್ಯಾಕಪ್ ಯಾವ ರೀತಿ ತಗೊಳ್ಳೋದು ಅಂತ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಇಷ್ಟು ಆತುರವಾಗಿ ಅಂತ ಹೇಳಿದ್ರೆ, ನಂದು ಜಿ ಬಿ ವಾಟ್ಸಪ್ ಬ್ಯಾನ್ ಆಗಿತ್ತು, ನಾನು ಬ್ಯಾಕಪ್ ತೊಗೊಂಡಿದ್ದೆ. ಸೊ ಕ್ಲಾಸ್ಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಹೇಳ್ತಾನೆ, ಬ್ರೋ ನಂದು ಬ್ಯಾನ್ ಆಯಿತು, ನಂದು ಬ್ಯಾಕಪ್ ತಗೊಡು ಅಂತ. ಸೊ ಅವನಿಗೆ ಬ್ಯಾಕಪ್ ತಗೊಡ್ತಾ ನನ್ನ ಮೈಂಡಲ್ಲಿ ಬಂತು, ಸೊ ನಿಮ್ಮದು ಇದೇ ರೀತಿ ಕೇಸ್ ಆಗಿರುತ್ತೆ ಅಲ್ವಾ, ನೀವು ಯಾವ ರೀತಿ ಬ್ಯಾಕಪ್ ತಗೊಳ್ತೀರಾ? ಸೊ ಅದಕ್ಕೆ ಅವ್ರ ಫೋನ್ ಹಿಡ್ಕೊಂಡೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡು. ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡು ಜಿ ಬಿ ವಾಟ್ಸಪ್ ಯೂಸರ್ಸ್ಗೆ. ಸೊ ನಿಮ್ಮಿಂದ ಜಿ ಬಿ ವಾಟ್ಸಪ್ ಬ್ಯಾನ್ ಆಗಿದೆ, ಅದಕ್ಕೆ ಸಹಸ್ರಾನ ಪ್ರಣಾಮ ಹೇಳ್ತಾ, ಸೊ ನೆಕ್ಸ್ಟ್ ವಾಟ್ಸಪ್ ಯೂಸ್ ಮಾಡ್ಕೊಂಡು ಜೋಲಿಯಾಗಿರೋಣ ಅಂತ ಹೇಳ್ತಾ ಬಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅಲಾಗರು ಸ್ಕ್ರೀನ್ ಮೇಲೆ ನೋಡ್ತಾ ಇದೆಯಲ್ಲ, ಸೊ ಈಗ ನಾನು ವಾಟ್ಸಪ್ ಕ್ಲಿಕ್ ಮಾಡಿದ್ರೆ ಇನ್ನು ನನಗೆ ಒಂಥರ ಈ ರೀತಿ ಇಂಟರ್ಫೇಸ್ ಬರ್ತೈತೆ. ಸೊ ನಿನಗೂ ಈ ಥರ ಬರದೇ ಹೋದರೆ ಪುಣ್ಯ ಮಾಡಿದೆ. ಏನಕ್ಕೆ ಅಂದರೆ ಈಗ ರೀಸ್ಟೋರ್ ಆಪ್ಷನ್ನು ನನಗೆ ಸಿಗ್ತಾ ಇಲ್ಲ ರೀಸ್ಟೋರ್ ಮಾಡೋಕ್ಕೆ. ನಾನು ಆಲ್ರೆಡಿ ಹೇಳಿರೋದ್ರಿಂದ ನಾನು ಆಗಲೇ ಮೊದಲೇ ನಿಮಗೆ ಬ್ಯಾಕಪ್ ಮಾಡ್ಕೊಂಡಿದ್ದೆ. ಸೊ ಇಲ್ಲೂ ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಬ್ಯಾಕಪ್ ರೀಸ್ಟೋರ್ ಕೊಡೋಕ್ಕೆ. ಸೊ ಈ ಥರ ಕೊಟ್ಟು ನೋಡು, ಅಲ್ಲಿ ರೆಡ್ ಕಲರ್ ಆಯ್ತಲ್ಲ ನಮಗೂ. ಸೊ ನಿಂಗೆ ಏನಾದ್ರು ಬ್ಯಾಕಪ್ ಆದರೆ ಅದೃಷ್ಟ ಮಾಡಿದೆ, ಇಲ್ಲ ಅಂದರೆ ನಿನಗೆ ಚಾಟ್ಸ್ ಬ್ಯಾಕಪ್ ಅಷ್ಟೊಂದು ಸಿಗೋಲ್ಲ. ನೀನು ಎಷ್ಟಕ್ಕೆ ಲಾಸ್ಟ್ ಬ್ಯಾಕಪ್ ಮಾಡಿರ್ತೀಯ ಅಷ್ಟು ಸಿಗುತ್ತೆ. ಸೊ ನಾನು ಹೇಳಿರೋದ್ ರೀತಿ ಏನು ಮಾಡು ಗೊತ್ತಾ, ನಿನಗೆ ಈ ಥರ ಒಂದು ಪ್ರಾಬ್ಲಮ್ಮು ಸಿಚುವೇಶನ್ನು ಎದುರಾಗಿದ್ದರೆ ಸೆಟ್ 3 ಡಾಟ್ಸ್ ಕಾಣಿಸುತ್ತಲ್ಲ ಈ ಕಡೆ ವಾಟ್ಸಪ್ಪಲ್ಲಿ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಜಿ ಬಿ ವಾಟ್ಸಪ್ ಸೆಟ್ಟಿಂಗ್, ವಾಟ್ಸಪ್ ಸೆಟ್ಟಿಂಗ್ಸ್ ಅಂತ ಸಮಥಿಂಗ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲಿ ಯೂನಿವರ್ಸಲ್ ಅಂತ ಸಿಗುತ್ತೆ. ಸೊ ಯೂನಿವರ್ಸಲ್ಗಿಂತ ಹೋಗೋಕ್ಕಿಂತ ಮುಂಚೆ ನಿನಗೆ ಅಲ್ಲಿ ನಾರ್ಮಲ್ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಟೋರೇಜ್ ಅಂತ ಇರುತ್ತೆ, ಇಲ್ಲಾಂದರೆ ಚಾಟ್ಸ್ ಅಂತ ಇರುತ್ತೆ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಚಾಟ್ ಬ್ಯಾಕಪ್ ಅಂತ ಇರುತ್ತೆ, ಚಾಟ್ ಬ್ಯಾಕಪ್ ಕ್ಲಿಕ್ ಮಾಡು. ಸೊ ನಿಂಗೆ ಒಂದು ನಿಮಿಷದಲ್ಲಿ ಚಾಟ್ಸ್ ಎಲ್ಲ ಬ್ಯಾಕಪ್ ಆಗೋಗುತ್ತೆ. ಸೊ ಅದು ಫಿನಿಶಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ನೀನು ವಾಟ್ಸಪ್ಪಲ್ಲಿ ಯೂನಿವರ್ಸಲ್ ಒಳಗೆ ಹೋಗಿದ್ದಿ, ಅಲ್ಲಿ ನಿನಗೆ ಮೀಡಿಯಾ, ಡಾಕ್ಯುಮೆಂಟ್ಸ್, ಆಡಿಯೋ ಬ್ಯಾಕಪ್ ಅಂತ ಕಾಣಿಸುತ್ತೆ. ಒಂದು 5ನೇ ಆಪ್ಷನ್ನು 6ನೇ ಆಪ್ಷನ್ ಇರುತ್ತೆ, ನೋಡ್ಕೋ. ಯಾಕೆಂದರೆ ನನ್ನ ವಾಟ್ಸಪ್ ಓಪನ್ ಆಗ್ತಾ ಇಲ್ಲ, ಸೊ ಅದರಿಂದ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅದು ಎಷ್ಟನೇ ಆಪ್ಷನ್ ಅಂತ. ಸೊ ಅದು ಕ್ಲಿಕ್ ಮಾಡ್ಕೊ. ಅದು ನಿನಗೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇರುತ್ತೆ. ಅಂದರೆ ನಿಂದು ಎಷ್ಟು ದೊಡ್ಡ ಲಾರ್ಜ್ ಫೈಲ್ಸ್ ಮಡಿಕೊಂಡಿರ್ತೀಯ ಅದು. ಸೊ ನಿಂಗೊಂದು ಚಿಕ್ಕದಾಗಿ ಟೆಕ್ ಹೇಳ್ತೀನಿ, ಏನಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ನಿಂಗೆ ಬೇಡದವ್ದು ಡಾಕ್ಯುಮೆಂಟ್ಸ್ ಎಲ್ಲ, ಅದೆಲ್ಲನೂ ನೀನು ಡಿಲೀಟ್ ಮಾಡಿಬಿಡು. ಡಿಲೀಟ್ ಮಾಡಾದ್ಮೇಲೆ ಬ್ಯಾಕಪ್ ತಗೋ. ಆ ಟೈಮಲ್ಲಿ ನಿನಗೆ ಜಾಸ್ತಿ ಸ್ಟೋರೇಜ್ ಇರೋಲ್ಲ, ಜಾಸ್ತಿ ಬ್ಯಾಕಪ್ ಬರೋಲ್ಲ. ಸೊ ಅದು ನಿನಗೆ ಒಂದು ಕಿವಿ ಮಾತು. ಸೊ ನೆಕ್ಸ್ಟ್ ಇದಾದ ತಕ್ಷಣ ಪಟ ಅಂತ ಏನು ಮಾಡು ಅಂದರೆ, ಸೊ ನೀನೀಗ ಗೂಗಲ್ ಪ್ಲೇಸ್ಟೋರ್ಗೆ ಬಾ. ಪ್ಲೇಸ್ಟೋರ್ಗೆ ಬಂದುಬಿಟ್ಟು ವಾಟ್ಸಪ್ನ ಡೌನ್ಲೋಡ್ ಮಾಡ್ಕೋ. ಎಲ್ಲ ಬ್ಯಾಕಪ್ ಎಲ್ಲ ಫಿನಿಶ್ ಆದಮೇಲೆ ವಾಟ್ಸಪ್ ಡೌನ್ಲೋಡ್ ಮಾಡು. ಆದರೆ ಒಂದು ಇಲ್ಲಿ ಟೆಕ್ನಿಕ್ ತಲೆಲಿಟ್ಕೋ, ಏನಂದರೆ ವಾಟ್ಸಪ್ನ ಓಪನ್ ಮಾಡೋಕ್ಕೆ ಹೋಗಲೇಬೇಡ. ಅಕಸ್ಮಾತ್ ಓಪನ್ ಮಾಡಿದ್ರೆ ವಾಟ್ಸಪ್ ಡಿಲೀಟ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ ತಿರ್ಗಾ ಡೌನ್ಲೋಡ್ ಮಾಡ್ಕೊ ನಾರ್ಮಲ್ ವಾಟ್ಸಪ್ಪು ಗೂಗಲ್ ಪ್ಲೇಸ್ಟೋರಿಂದ. ಸೊ ವಾಟ್ಸಪ್ ಡೌನ್ಲೋಡ್ ಮಾಡಿದ ತಕ್ಷಣ ನಿನಗೆ ಇಲ್ಲಿ ಕಾಣಿಸ್ತೈತಲ್ಲ ಝೆಡ್ ಅಚೀವರ್ ಅಂತ, ಹಾಫ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊ. ಝೆಡ್ ಅಚೀವರ್ ಈ ಥರ ಕಾಣಿಸ್ತೈತಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊ. ನಮ್ದು ಈಗ ಸಾರಾಖೇಲ್ ಝೆಡ್ ಅಚೀವರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾನು ಝೆಡ್ ಅಚೀವರ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಐತಲ್ಲ, ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡು. ಆಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ನಿಂಗೆ ಒಂಥರ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಈ ಇಂಟರ್ಫೇಸಲ್ಲಿ ಅಲ್ಲಿ ವಾಟ್ಸಪ್ ಅಂತ ಐತೆ, ಆ ವಾಟ್ಸಪ್ ಕ್ಲಿಕ್ ಮಾಡು. ಅದು ಓಪನ್ ಮಾಡಿದ ತಕ್ಷಣ ನಿಂಗೆ ನಾರ್ಮಲ್ ಇದು ಬರುತ್ತೆ. ಆ ಫೈಲ್ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ನಿಂಗೆ ಒಂದು ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಂಟರ್ಫೇಸ್ ಸಿಕ್ಕಾದ್ಮೇಲೆ ನೀನು ಏನು ಮಾಡಬೇಕು ಅಂದರೆ, ಡೇಟಾ ಬೇಸ್ ಅಂತ ಐತಲ್ಲ ಅದನ್ನ ಕಾಪಿ ಮಾಡ್ಕೊ. ಓಕೆ, ಬ್ಯಾಕಪ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡಾಯ್ತು. ಮಾಡ್ಕೊಂಡ ತಕ್ಷಣ ರಿಟರ್ನ್ ಬಂದು ಮೀಡಿಯಾ ಫೈಲ್ ಒಳಗಡೆ ಓಪನ್ ಮಾಡು. ಓಪನ್ ಮಾಡಿ ಅಲ್ಲಿ ನ್ಯೂ ಫೋಲ್ಡರ್, ಅಂದರೆ ವಾಟ್ಸಪ್ ಒಳಗಡೆ ಎಲ್ಲ ಇನ್ನೂ ರಿವರ್ಸ್ ಬಂದು ಓಪನ್ ಮಾಡಬೇಕು. ಸೊ ಅಲ್ಲಿ ಕ್ರಿಯೇಟ್ ಅ ನ್ಯೂ ಫೋಲ್ಡರ್ ಅಂತ ಐತೆ, ಇಲ್ಲ ಕ್ರಿಯೇಟ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಕೊಡು. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಂಗೆ ಒಂದು ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ com.whatsapp ಅಂತ ಟೈಪ್ ಮಾಡಿ, ನಾನು ಇಲ್ಲಿ ಯಾವ ಥರ ಟೈಪ್ ಮಾಡ್ತೀನಿ ಅದೇ ಥರ ಟೈಪ್ ಮಾಡು. ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಟೈಪ್ ಮಾಡ್ಕೊ. ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಸೊ ಈ ಥರ ಟೈಪ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು ಗೊತ್ತಾ, ಇದನ್ನ ಓಪನ್ ಮಾಡು. ಸೊ ಓಪನ್ ಆದ ತಕ್ಷಣ ಇದರಲ್ಲೂ ಸೇಮ್ ತಿರ್ಗಾ ಹಂಗೆ ಕ್ರಿಯೇಟ್ ಮಾಡೋ ಫೋಲ್ಡರ. ಸೊ ಈ ಫೋಲ್ಡರ್ಗೆ ನೇಮು ಇಲ್ಲಿ ಕಾಣಿಸ್ತೈತಲ್ಲ ಈ ರೀತಿ ವಾಟ್ಸಪ್ ಅಂತ, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಆ್ಯಸ್ ಇಟ್ ಈಸ್ ಹೆಂಗೈತೆ ಅದೇ ರೀತಿ ಟೈಪ್ ಮಾಡು. ಸೊ ಇದಾದ ತಕ್ಷಣ ಒಳಗಡೆ ಓಪನ್ ಮಾಡು. ಒಳಗಡೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ
ಬ್ಯಾಕಪ್ ಫೋಲ್ಡರ್ನ ಇಲ್ಲಿ ಪೇಸ್ಟ್ ಮಾಡು. ಸೊ ಇದಾದ ತಕ್ಷಣ ನೆಕ್ಸ್ಟ್ ಸೀದಾ ರಿಟರ್ನ್ ಹೋಗಿ ಅಲ್ಲಿ ಡೇಟಾ ಬೇಸ್ ಅಂತ ಒಂದು ಫೋಲ್ಡರ್ ಕಾಣಿಸ್ತೈತಲ್ಲ ಅದನ್ನ ಕಾಪಿ ಮಾಡ್ಕೊಬಂದು ಇದ್ರೊಳಗೆ ತಿರ್ಗಾ ಪೇಸ್ಟ್ ಮಾಡು. ಸೊ ಅದಾದ ತಕ್ಷಣ ಮೀಡಿಯಾ ಅಂತ ಕಾಣಿಸ್ತೈತಲ್ಲ ಅದನ್ನು ಕಾಪಿ ಮಾಡಿ ಇದ್ರೊಳಕ್ಕೆ ಪೇಸ್ಟ್ ಮಾಡು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಮೀಡಿಯಾ ಆ ಥರ ಎಲ್ಲ ಐತಲ್ಲ ಅದು ಜಾಸ್ತಿ ಸೈಜ್ ಇರೋದ್ರಿಂದ ನಿಂದು ವೀಡಿಯೋಸು ಹಳೇದು ಫೋಟೋಸು ಎಲ್ಲನೂ ಅದರೊಳಗೆ ಇಟ್ಕೊಂಡಿರುತ್ತೆ. ಸೊ ಅದರಿಂದ ಅದು ಬ್ಯಾಕಪ್ ಆಗಿ ನಿನಗೆ ಸ್ಟೋರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡು. ಸೊ ಇಲ್ಲಿ ನಮಗೆ ಪ್ರೊಸೆಸಿಂಗ್ ಅಂತ ತೋರಿಸ್ತೈತೆ. ಸೊ ವೇಸ್ಟ್ ಮಾಡಿ ಇದು ಆದ ತಕ್ಷಣ ನಿಮಗೆ ಸಿಗ್ತೀನಿ. ಸೊ ಗುರು ನನಗೆ ಫೈನಲ್ ಆಗಿ ಮೀಡಿಯಾ ಡೌನ್ಲೋಡ್ ಆಯಿತು ಸುಮಾರು ಸರ್ಕಸ್ ಆದಮೇಲೆ. ಸೊ ಮೀಡಿಯಾ ಓಪನ್ ಮಾಡ್ತೀನಿ, ನಿಂಗೆ ಒಂಥರ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀನು ಏನು ಮಾಡಬೇಕು ಅಂದರೆ ಯೋ ವಾಟ್ಸಪ್ನ ಕ್ಲಿಕ್ ಮಾಡು, ಅಲ್ಲಿ ರೀನೇಮ್ ಆಪ್ಷನ್ ಐತಲ್ಲ ರೀನೇಮ್ ಕ್ಲಿಕ್ ಮಾಡು, ಇಲ್ಲಿ ಯೋ ಅನ್ನೋದನ್ನ ತೆಗ್ದಾಕ್ಬಿಡು, ಜಸ್ಟ್ ಇದನ್ನ ಸೇವ್ ಮಾಡು. ಸೊ ಅದೇ ರೀತಿ ನೀನು ಇಲ್ಲಿ ಎಲ್ಲದಕ್ಕೂ ಮಾಡಬೇಕು, ಯೋ ಅನ್ನೋದನ್ನ ಕ್ಲಿಕ್ ಮಾಡಿ ತೆಗ್ದು ಸೇವ್ ಮಾಡು ಅಷ್ಟೇ, ಏನು ಮುಟ್ಟಕ್ಕೆ ಹೋಗ್ಬೇಡ. ಜಸ್ಟ್ ಅದೊಂದು 2 ಅಕ್ಷರ ಐತಲ್ಲ ತೆಗೆದಾಕು. ಜಿ ಬಿ ವಾಟ್ಸಪ್ ಯೂಸರ್ಸ್ಗೆಲ್ಲ ಜಿ ಬಿ ಅಂತ ಇರುತ್ತೆ, ಜಿ ಬಿ ತೆಗೆದಾಕು. ಎಫ್ ಎಮ್ ವಾಟ್ಸಪ್ ಯೂಸರ್ಸ್ಗೆಲ್ಲ ಎಫ್ ಎಮ್ ಅಂತ ಇರುತ್ತೆ, ಅದು ತೆಗೆದಾಕು. ಸೊ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡು. ನೆಕ್ಸ್ಟ್ ಫಾಲೋ ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾ ನೋಡು. ಎಲ್ಲ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ, ಎಲ್ಲೋ ಯೋ ಅನ್ನೋದು ಕಾಣಿಸ್ತಲ್ಲ ಅಲ್ವಾ, ಫೈನಲೈಸ್ ಮಾಡ್ಕೊ. ನೆಕ್ಸ್ಟ್ ರಿವರ್ಸ್ ಬಾ. ಸೊ ನಿಂಗೆ ಎಲ್ಲ ಬ್ಯಾಕಪ್ ಆಗೈತೆ ನೋಡಿ, ಇಲ್ಲಿ ಎಲ್ಲನೂ ಕಾಣಿಸ್ತೈತಲ್ಲ. ಸೊ ಇವಾಗ ಏನು ಮಾಡಬೇಕು ಅಂದರೆ ನಾರ್ಮಲ್ ವಾಟ್ಸಪ್ನ ಓಪನ್ ಮಾಡು. ಸೊ ಚೆಕ್ ಮಾಡ್ಕೋತಿದ್ದೀನಿ ಎರಡೂ ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸು ಎಲ್ಲ ಸೈಡಿನ ತಂದೈತೆ ಅಂತ. ಸೊ ಕ್ಲಿಯರ್ ಮಾಡಿ ಸ್ಕ್ರೀನ್ನ. ಸೊ ನೆಕ್ಸ್ಟು ವಾಟ್ಸಪ್ ಓಪನ್ ಮಾಡಿ, ನಾರ್ಮಲ್ ವಾಟ್ಸಪ್ ಡೌನ್ಲೋಡ್ ಮಾಡಿದಿಲ್ಲ ಅದನ್ನ ಇವಾಗ ಓಪನ್ ಮಾಡಬೇಕು. ಮೊದಲೇನೋ ಓಪನ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಮಾಡಿ ಈ ರೀತಿ ಇಂಟರ್ಫೇಸು ಇಂಗ್ಲೀಷ್ ಕೊಡು, ಕಂಟಿನ್ಯೂ ಕೊಡು. ಅಗ್ರೀನ್ ಕಂಟಿನ್ಯೂ ಕೊಟ್ಟ ತಕ್ಷಣ ನಿನ್ನ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಟೈಪ್ ಮಾಡು. ಇಲ್ಲ ನಾನು ನನ್ನ ಫೋನ್ ನಂಬರ್ ಟೈಪ್ ಮಾಡ್ತೀನಿ. ಸೊ ನೆಕ್ಸ್ಟು ವೆರಿಫಿಕೇಷನ್ ಕೋಡ್ ಕೇಳುತ್ತೆ, ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ ಆ ವೆರಿಫಿಕೇಷನ್ ಕೋಡ್ನ ಕೊಟ್ಟು ವೆರಿಫೈ ಮಾಡ್ಕೊ. ಸೊ ನಿಂಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡು, ಹಲೋ ಕ್ಲಿಕ್ ಮಾಡು. ನೆಕ್ಸ್ಟ್ ಅದೇ ನಿಂದು ನೇಮ್ ತಗೊಳುತ್ತೆ. ನೆಕ್ಸ್ಟು ಅದೇ ಪ್ರೊಸೀಜರ್ ಕೇಳ್ತೀವಿ. ಇಲ್ಲಿ ರೀಸ್ಟೋರ್ ಮತ್ತು ಸ್ಕಿಪ್ ಅನ್ನೋ ಆಪ್ಷನ್ ಐತೆ, ಇಲ್ಲಿ ರೀಸ್ಟೋರ್ ಕ್ಲಿಕ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಅನ್ನೋದನ್ನ ಕ್ಲಿಕ್ ಮಾಡಬೇಡ. ಸೊ ಇಲ್ಲಿ ರೀಸ್ಟೋರ್ ಕ್ಲಿಕ್ ಮಾಡಿದ ತಕ್ಷಣ ನಿಂದು ಎಲ್ಲ ಚಾಟ್ಸ್ ಎಲ್ಲ ಬ್ಯಾಕಪ್ ಆಗ್ತಾ ಇರುತ್ತೆ, ಆಟೋಮೆಟಿಕಾಗಿ ಬ್ಯಾಕಪ್ ಆಗುತ್ತೆ. ಸೊ ಇದು ವೆಯ್ಟ್ ಮಾಡೋಣ. ಸೊ ಓಕೆ. ಇಲ್ಲಿ ಲಾಸ್ಟ್ ಬ್ಯಾಕಪ್ನ ತೊಗೊಂಡಿರೋದು 9/12 ಅಂದರೆ ಬೆಳಗ್ಗೆ ತೊಗೊಂಡಿರೋದು. ಸೊ ಅದು ತೋರಿಸ್ತೈತೆ ನಿಂಗೆ ಇಲ್ಲಿ ಟೈಮಿಂಗ್ಸು. ನೆಕ್ಸ್ಟು ಇದು ಕಂಪ್ಲೀಟ್ ಆಗಲಿ ಬ್ಯಾಕಪ್, ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಅನ್ಕೋ, ರಿಸ್ಟೋರ್ ಕಂಪ್ಲೀಟೆಡ್. ನೆಕ್ಸ್ಟ್ ಇಲ್ಲಿ ನಿಂದು ನೇಮ್ ಕೇಳುತ್ತೆ, ನಾನು ಸುಮ್ಮನೆ ನೆಕ್ಸ್ಟ್ ಅಂತೀನಿ. ನೆಕ್ಸ್ಟು ಎಲ್ಲ ಅದೇ ಕನೆಕ್ಟ್ ಆಗುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ. ಇಲ್ಲಿ ನೀನು 2 ನಿಮಿಷ 1 ನಿಮಿಷ ವೆಯ್ಟ್ ಮಾಡಬೇಕು. ಇಲ್ಲಿ ನೀನು ಸ್ಕಿಪ್ ಕೊಡು, ಕ್ರಿಯೇಟ್ ಅ ಪಾಸ್ ಕೀ ಕೊಡಬೇಡ, ಸ್ಕಿಪ್ ಮಾಡಿ ಇಲ್ಲಿ ಈ ಸ್ಟೆಪ್ಪು. ನೆಕ್ಸ್ಟ್ ವೆಯ್ಟ್ ಮಾಡು. ಇಲ್ಲಿ ನಮಗೆ ನಮ್ಮ ಚಾಟ್ಸ್ ಎಲ್ಲ ವಾಪಸ್ ಬಂತು. ಸೊ ಇಲ್ಲಿ ನೀನು ನೆವರ್ ಅಂತ ಕ್ಲಿಕ್ ಮಾಡು, ಬ್ಯಾಕಪ್ ಕೇಳುತ್ತೆ, ನೆವರ್ ಕೊಟ್ಟಿರೋ. ಆಮೇಲೆ ನೀನು ಯಾವ ಥರ ಬೇಕೋ ಸೆಟ್ ಮಾಡ್ಕೊ. ಇಲ್ಲಿ ನೋಡಿ ಗುರು ನಮಗೆ ವಾಟ್ಸಪ್ ಟೆಕ್ಸ್ಟ್ ಬಂದಿರೋದೆಲ್ಲ ಬಂದೈತೆ. ಸೊ ಇದು ನಮ್ಮ ಕಾಲೇಜ್ ಗ್ರೂಪಲ್ಲಿ ಟೆಕ್ಸ್ಟ್ ಬಂದಿರೋದು, ಮೆಸೇಜಸ್ ಎಲ್ಲ ನಂಗೆ ರಿಟರ್ನ್ ಸಿಕ್ತು, ಮೀಡಿಯಾ ಎಲ್ಲ ರಿಟರ್ನ್ ಐತೆ. ಸೊ ಈಗ ನೆಕ್ಸ್ಟ್ ಚಾಟ್ಸ್ ಓಪನ್ ಮಾಡೋಣ. ಸೊ ಇಲ್ಲೂ ನೋಡಿಲಿ ಚಾಟ್ಸ್ ಓಪನ್ ಮಾಡ್ತೀನಿ. ನಮಗೆಲ್ಲ ಚಾಟ್ಸೂ ಐತೆ, ಮತ್ತು ಎಲ್ಲ ಚಾಟ್ಸೂ ಅರೇಂಜ್ ಫಾರ್ಮಲ್ಲಿ ಐತೆ. ಎಲ್ಲ ಚಾಟ್ಸ್ ಎಲ್ಲ ಬ್ಯಾಕಪ್ ಆಗೈತೆ. ಸೊ ನೀನು ನೋಡ್ದಂಗೆ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ಒಂಚೂರು ಬಿಡ್ದಂಗೆ ಫಾಲೋ ಮಾಡಿದ್ರೆ ನಿನ್ನ ಚಾಟ್ಸ್ ಎಲ್ಲ ವಾಪಸ್ ಬರುತ್ತೆ. ಸೊ ಈ ವಿಡಿಯೋ ನಿನಗೆ ಮನ್ಸಾರ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನೀನು ಏನು ಮಾಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡು. ನಿನ್ನ ಫ್ರೆಂಡ್ಸ್ ಜಿ ಬಿ ವಾಟ್ಸಪ್ ಯೂಸರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡು, ಅವ್ರ ಚಾಟ್ಸ್ ಬ್ಯಾಕಪ್ ತಗೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ ಗುರು.